ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ನಂದು ವರ್ಕ್ ಫ್ರಮ್ ಹೋಮ್ ಅಂತ ನಿಮಗೆ ಹೇಳ್ತಾನೆ ಇದ್ದೆ. ನಂದೊಂದು ಜಾಗ ಮಯೂರ ರಿವರ್ ವ್ಯೂ, ಶ್ರೀರಂಗಪಟ್ಟಣ. ಅಲ್ಲಿಗೆ ನಾನು ಯಾವಾಗಲೂ ಬರ್ತಾನೆ ಇರ್ತೀನಿ. ಸೊ ಇವತ್ತು ಕಾವೇರಿ ಅಂತೂ ಮೈದುಂಬಿ ಹರಳ್ತಾ ಇದ್ದಾಳೆ. ತಮಿಳ್ನಾಡಿಗೆ ಕೊಟ್ಟಿದ್ದು ನಾವು ನೀರನ್ನ. ಸೊ ಇಲ್ಲಿ ಬಂದಾಗ ನನಗೆ ಅತ್ಯಂತ ಆನಂದ ಆಗುತ್ತೆ. ಆಮೇಲೆ ಇಲ್ಲಿ ಒಂದು ಸಿಗುವಂಥ ಸಂತೋಷ, ಒಂದು ಏನೋ ನಾನೇನು ಹೇಳಿ ನಿಮಗೆ, ಒಂದು ಆನಂದ ಅದೆಲ್ಲೂ ಸಿಗೋದಿಲ್ಲ. ಈ ಜಾಗಕ್ಕೆ ಬಂದರೆ ನಾನು ನಮ್ಮ ಅಣ್ಣವ್ರ ಸಿನಿಮಾಗಳ ಜ್ಞಾಪಕ ಬರುತ್ತೆ. ತುಂಬ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿ. ನಮ್ಮ ಲೋಹಿತ್ ಅಂದರೆ ನಿಮ್ಮ ಪುನೀತ್ ರಾಜ್ಕುಮಾರ್, ಅದು ಆ ಕಡೆ ನದಿ ದಂಡೆ ಮೇಲೆ ಕೂತಿರೋದು, ಅಂದರೆ ಯಾರೋ ಕದ್ಕೊಂಡೋಗಿ ಅವ್ರನ್ನ ಕಟ್ಟಾಕಿರ್ತಾರೆ, ಈ ಥರ ಒಂದಷ್ಟು ಚಲಿಸುವ ಮೋಡಗಳು ಸಿನಿಮಾ. ಸೊ ಇದೊಂದು ಸಣ್ಣ ಮೆಮೊರಿ. ಬಟ್ ಆದರೆ ಇವತ್ತು ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿನ್ನೆ ಫ್ರೆಂಡ್ಶಿಪ್ ಡೇ ಆಯಿತು. ಆ ಫ್ರೆಂಡ್ಸನ್ನೆಲ್ಲ ನಾವು ವಿ ಶುಡ್ ಗಿವ್ ದೆಮ್ ದಿ ಬೆಸ್ಟ್ ಆಫ್ ದಿ ಒಂದು ಒಳ್ಳೆ ನೆನೆಸ್ಕೋಬೇಕು ಏನು ಮಾಡ್ತಿದ್ದಾರೆ ಏನು ಅಂತ. ಕೆಲವು ಸ್ನೇಹಿತರು ಕಷ್ಟದಲ್ಲಿ ಬರ್ತಾರೆ. ಆ ಕಷ್ಟದಲ್ಲಿ ಬರೋ ಸ್ನೇಹಿತರು ಯಾವತ್ತೂ ಹೋಗದಿರ ಇರಲಪ್ಪ ಅಂತ ನಾವು ದೇವ್ರನ್ನ ಕೇಳಬೇಕೇ ಹೊರತು ಅವ್ರನ್ನ ಕಿತ್ಕೊಂಡ್ಬಿಡ್ಬೇಡ ಅಂತ ಹೇಳಬೇಕು. ಯಾಕಂದರೆ ಸುಖ ಬಂದಾಗ ಅವರು ಬಹುಶಃ ನಮ್ಮ ಜೊತೆಗೆ ಇಲ್ದಿರ ಇರ್ಬೋದು, ಆದರೆ ಕೆಲವ್ರು ಮಾತ್ರ ಅಮೇಝಿಂಗ್. ಸೊ ಅವ್ರನ್ನ ನಾನು ಒಂಚೂರು ನೆನೆಸ್ಕೋತೀನಿ. ಯಾಕಂದರೆ ನಾನು ನಿಮ್ಗೆಲ್ರಿಗೂ ಗೊತ್ತು, ನಾನು ಯಾವಾಗಲೂ ಸ್ವಲ್ಪ ಡಿಪ್ರೆಷನ್ನಲ್ಲಿರ್ತೀನಿ. ನನ್ನ ಫ್ಯಾಮಿಲಿನ ಬಿಟ್ಟಿಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ. ಸೊ ಅದ್ರ ಜೊತೆಗೆ ಈ ಒಂದು ಪ್ರೆಷರು, ಒಂದು ಆ್ಯಕ್ಟಿವಿಟೀಸು, ಆಮೇಲೆ ಇದು ಎಷ್ಟೋ ಒಂದು ಜವಾಬ್ದಾರಿ ಕೆಲಸ, ಯಾರ್ಯಾರೋ ಬಂದು ಎದುರಿಸ್ತಾರೆ, ಏನೋ ಲೈಫ್ ಈ ಥರ ನಡೀತಾ ಇದೆ. ದುಡ್ಡು ಕಾಸಿಂದು ವ್ಯವಸ್ಥೆಗಳು ನಾನು ಯಾರಿಗೂ ಕೇಳಲ್ಲ. ಅದೇ ಕೇಳ್ದಿರೇ ಒಂದು ಟ್ರೈನಿಂಗ್ ಮಾಡ್ತೀನಿ, ಕಾರ್ಪೊರೇಟ್ ಈವೆಂಟ್ಸ್ ಎಲ್ಲ ಮಾಡ್ತೀನಿ. ಆಮೇಲೆ ಎಷ್ಟೋ ಮಕ್ಕಳಿಗೆ ನಾನು DEIB ಪಾಠನೂ ಹೇಳ್ಕೊಡ್ತೀನಿ. ಎಲ್ಲ ನಾನು ₹1 ತೊಗೊಳ್ದಿರ ಎಲ್ಲ ಕೆಲಸಗಳು ಮಾಡ್ತೀನಿ. ಸೊ ಅದು ಜಸ್ಟ್ ಟ್ರೈಂಗ್ ಟು ಶೇರ್ ವಿತ್ ಯು. ನನ್ನ ರಿವ್ಯೂಸ್ ಬೇಕು ಅಂದರೆ ನೀವು ಲಿಂಕ್ಡ್ಇನ್ನಲ್ಲೋ ಇಲ್ಲಾಂದರೆ ಇನ್ಸ್ಟಾಗ್ರಾಮು ಎಲ್ಲನೂ ನೋಡಿ. ನನ್ನ ಬಗ್ಗೆ ಏನು ಜನ ಬರೀತಾರೆ ಅದು ನನಗೆ ತೃಪ್ತಿ ಸಿಗುತ್ತೆ ಅಷ್ಟೇ. ಯಾಕಂದರೆ ಬೇರೆಯವ್ರ ಥರ ಆರ್ಟಿಫಿಷಿಯಲ್ ಆಗಿ ಅಂತೂ ನಾನಿಲ್ಲ, ಒಂದು ವಿಚಾರ. ಇನ್ನೊಂದು, ನನಗೆ ನನ್ನ ಸ್ನೇಹಿತರು ಅಂತ ಹೇಳಿದ್ನಲ್ಲ, ಇದರಲ್ಲಿ ಏನಾಗುತ್ತೆ ಅಂತಂದರೆ, ನನ್ನ ಸ್ನೇಹಿತರೊಬ್ಬರು ಇದ್ದಾರೆ, ಅವರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿದ್ದಾರೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿರೋರು ಹೆಂಗೆ ಅಂತಂದರೆ, ಆ ಮನುಷ್ಯ ನಾನು ಸಿಕ್ಕಿದ್ರೆ ನಾನು ಅವರು ವಾಕಿಂಗೇ ಮಾಡೋದು. ಫಿಟ್ನೆಸ್ಸು ಇಲ್ಲೆಲ್ಲ ಒಂಥರ ಹೊರಗಡೆಗೆ ಬರ್ತೀವಿ, ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ನಮಗೆ ಆ ವಿಚಾರಗಳಂತಂದರೆ ವೆರಿ ಹೈ ಲೆವೆಲ್ ಥಾಟ್ಸ್, ಫಿಲಾಸಫಿಕಲ್ ಆ್ಯಂಗಲ್ ಈ ಥರ ಇರುತ್ತೆ. ಆಮೇಲೆ ಇದು ನಾನು ಇಲ್ಲಿಗೆ ಬಂದಾಗಂತೂ ನನಗೆ ಸೈಲೆನ್ಸ್ ಬೇಕು, ಸ್ಫೂರ್ತಿ ಬೇಕು, ನಮ್ಮ ರಿವರ್ ಕಾವೇರಿ ಶಬ್ದ ಬೇಕು. ನನಗೆ ಆ ಒಂದು ಮನಸ್ಸು ತಿಳಿಯಾಗೋದನ್ನು ನಾನು ತೊಗೊಳ್ತೀನಿ. ಸೊ ಅದು ಹೆಚ್ಚಾಗಿ ನನಗೆ ಸ್ಫೂರ್ತಿ ಕೊಡುತ್ತೆ. ಇವರು ನನ್ನ ಸ್ನೇಹಿತರು ಏನು ಮಾಡ್ತಾರೆ ಅಂದರೆ, ಇವ್ರ ಐಡೆಂಟಿಟಿ ನಾನು ಕೊಡೋಕ್ಕಾಗಲ್ಲ. ಅವ್ರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿದ್ದಾರೆ. ಅವರು ನಾನು ಎಷ್ಟೊತ್ತಿಗೆ ಬರಲಿ, ರಾತ್ರಿ 12 ಗಂಟೆಗನ ಬರಲಿ, ಅವ್ರಿಗೆ ಗೊತ್ತು ನಾನು ಎಲ್ಲ ಕಡೆಗೂ ಒಂದಷ್ಟೆಲ್ಲ ಬೇಡದಿರೋದೆಲ್ಲ ಆಗಿರುತ್ತೆ, ಒಂದಷ್ಟು ಪೆಟ್ಟು ಸಿಕ್ಕಿರುತ್ತೆ ಅಂತ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ಬಂದು ಇಲ್ಲ ಬನ್ನಿ, ನೀವು ವಾಕಿಂಗ್ ಹೋಗಲೇಬೇಕು, ನೀವು ಒಂದು ಫಿಟ್ಟಾಗಿರಲೇಬೇಕು ಅಂತ ರಾತ್ರಿ 12 ಗಂಟೆ ಆದರೂ ಸರಿ ನಾನು ಬಿಡದಿರ ಎಳ್ಕೊಂಡೋಗ್ತಾರೆ. ಅವರು ರಾತ್ರಿ 12 ಗಂಟೆನಲ್ಲೂ ವಾಕಿಂಗ್ ಮಾಡಿಸಿ ಒಂದಷ್ಟು ಜೋಕ್ ಮಾಡಿ, ಪಾಪ ಅವರು ಈ ಥರ ಫ್ರೆಂಡ್ಶಿಪ್ನ ನಾನಂತೂ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಹೇಳಿದ್ದು, ಸುಖ ಬಂದಾಗ ಇಂಥವ್ರು ಸಿಗ್ತಾರೋ ಇಲ್ವಾ ಅನ್ನೋದೊಂದು ಭಯ ನನಗೆ. ಸೊ ಇದೇ ಥರ ನನಗೆ ಬೆಂಗಳೂರಲ್ಲಿ ಬಂದಾಗ ನನ್ನ ಆ್ಯಡ್ ಏಜೆನ್ಸಿ ಅವರು ಇದ್ದಾರಲ್ಲ, ಅವರು ಪೂಜಾ ಮತ್ತು ಮನೋಜ್ ಅಂತ ಅಮೇಝಿಂಗ್ ಕ್ಯಾರೆಕ್ಟರ್ಸ್ ಅವರಿಬ್ಬರೂ. ಅವರು ಒಂಥರ ಟಾಮ್ ಆ್ಯಂಡ್ ಜೆರಿ ಅಂತಲೇ ನಾನು ಹೆಸರಿಟ್ಟೋದು ಅವ್ರಿಗೆ. ಇಬ್ಬರು ಗಲಾಟೆ ಮಾಡ್ಕೊಂಡು ಕಿತ್ತಾಡ್ಕೊಂಡು, ಇಬ್ಬರು ಸ್ನೇಹಿತರು. ಅವರು ನಂತರ ನಂದು ರೋಹಿತ್ ಥರನೇ ಒಂದು 30-40 ವರ್ಷದ ಒಂದು ಫ್ರೆಂಡ್ಶಿಪ್ ಅವ್ರಿಗೂ. ಅನ್ಬಿಲೀವಬಲ್. ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕಾಗಲ್ಲ. ಒಂದು ವಂಡರ್ಫುಲ್ ಎನ್ವೈರ್ನಮೆಂಟ್. ಅದ್ರ ಜೊತೆಗೆ ಇವರು ಅಷ್ಟೇ, ನಮ್ಮ ಶ್ರೀನಾಥ್ ಅವರು, ಫಿಲ್ಮ್ ಆ್ಯಕ್ಟರ್ ಶ್ರೀನಾಥ್ ಇದ್ದಾರಲ್ಲ, ಅವರ ಮಗ, ಅವನಂತೂ ಅವ್ನು ಬಿಡೋದೇ ಇಲ್ಲ. ಅವನು ಈ ಮೇಕ್ ಶೋರ್ ದಟ್ ಯಾವುದೋ ಒಂದು ಅವ್ನು ನಾನು ಯಾವ ತಪ್ಪು ಮಾಡೋಕ್ಕೆ ಬಿಡೋಲ್ಲ. ಅವ್ನು ಬಂದು ಚೆನ್ನಾಗಿ ಬೈತಾನೆ, ಏನೇ ಆಗಿದೆ ನಿಂಗೇನು ಬಂತು ಅಂತ. ಸೊ ಈ ಥರ I have got lot of wonderful friends, wonderful people. I'm really blessed with that. ಆ್ಯಂಡ್ ದ ಕೈಂಡ್ ಆಫ್ ಸಪೋರ್ಟ್ ಅವ್ರು ಕೊಟ್ಟಿದ್ದಾರಲ್ಲ, ಅನ್ಬಿಲೀವಬಲ್. ಅದ್ರ ಜೊತೆಗೆ ನೀವುಗಳು, ನಾನಂತೂ ನೆನೆಸ್ಕೊಂಡೇ ಇರಲಿಲ್ಲ ಈ ಲೆವೆಲ್ಗೆ ಒಂದು ಸಪೋರ್ಟ್ ಬರುತ್ತೆ, ನನಗೆ ಒಂದು ಉತ್ತೇಜನ ಕೊಡ್ತೀರಿ, ನೀವೆಲ್ಲ ಒಂದು ಸಾಧನೆಗಳು ಮಾಡ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಚಿರುಣಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್.
ಅಂತ ಹೇಳಿ ಒಂದು ಸಣ್ಣ ಈ ವಿಡಿಯೋನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ನಮ್ಮ ರಿಲೇಷನ್ಶಿಪ್ ಹಿಂಗೆ ಇರಲಿ, ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.